ದೇವ್ರೆ, ನಮ್ಮ ಅಪ್ಪಯ್ಯನ್ನ ಯಾವಾಗ್ಲೂ ನನ್ನ ಕಣ್ಮುಂದೆ ಆರೋಗ್ಯವಾಗಿಟ್ಟು ಯಾವ ಶತ್ರುಗಳ ದೃಷ್ಟಿನೂ ಬೀಳ್ದೇ ಇರೋ ಹಂಗೆ ಕಾಪಾಡಪ್ಪ. ಭಗವಂತ, ಇನ್ಮೇಲಾದರೂ ನನ್ನ ಜೋಗಿಯವ್ರಿಗೆ ಯಾವುದೇ ಕಷ್ಟ ಕಾರ್ಪಣ್ಯಗಳು ಬರದೇ ಇರೋ ಹಾಗೆ ನೋಡ್ಕೋಪ್ಪ. ಅವರಿಗೆ ಅವ್ರ ಅಪ್ಪಯ್ಯ ಎಂಥವ್ರು, ಅವ್ರು ಏನೇನೆಲ್ಲ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗೋ ಹಾಗೆ ಮಾಡು. ನನ್ನ ಜೋಗಿಯವ್ರನ್ನ ಯಾವಾಗಲೂ ಚೆನ್ನಾಗಿಟ್ಟಿರು. ಜೋಗಿ ಅವ್ರಿಗೆ ಏನಾಗಿದೆ? ದೊಡ್ಡವರು ಆಪತ್ತಲ್ಲಾದವನು ನೆಂಟ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಜೀವ ಹೋಗೋ ಟೈಮಲ್ಲಿ ಅವ್ರು ರಕ್ತ ಕೊಟ್ಟು ಜೋಗಿ ಅವ್ರಿಗೆ ಹೊಸ ಜೀವನ ಕೊಟ್ಟಿರೋ ಮಹಾತಾಯಿಯವರು ಅವ್ರನ್ನೇ ಕೊಲ್ಲಕ್ಕೆ ಹೋಗ್ತೀನಿ ಅಂತ ನಿಂತಿದ್ರಲ್ಲ ಇವರು. ಇನ್ನೊಬ್ರು ನೋವಿಗೆ ಸ್ಪಂದಿಸೋರು, ಮತ್ತೊಬ್ರು ಮನಸ್ಸಿನ ಜೊತೆ ಮಾತಾಡೋರು, ಇನ್ಯಾರ್ದು ಜೀವ ಉಳಿಸ್ಬೇಕು ಅಂತ ಮುಂದೆ ಬರೋರು. ಪ್ರಾಣ ತೆಗಿಯೋಕೆ ಖಂಡಿತ ಸಾಧ್ಯ ಇಲ್ಲ. ಅಂಥವ್ರು ಮಾವಯ್ಯನ ಮೇಲೆ ಅಟ್ಯಾಕ್ ಮಾಡಿಸ್ತಾರೆ ಅಂದ್ರೆ ಅದು ಹೇಗಾಗುತ್ತೆ? ಇಲ್ಲ, ಇದ್ರಲ್ಲಿ ಏನೋ ಮೋಸ ಇದೆ. ಆ ಮೋಸಕ್ಕೆ ನನ್ನ ಗಂಡನ ಸಿಕ್ಕಾಕ್ಸಿ ಅವ್ರ ಮುಗ್ಧತೆ ಜೊತೆ ಆಟ ಆಡ್ತಿರೋದನ್ನ ನನ್ನ ಕೈಲಿ ನೋಡಕ್ ಆಗ್ತಿಲ್ಲ. ಇವರೆಲ್ಲ ಮಾಡೋ ಪಾಪದ ಕೆಲಸಕ್ಕೆ ನನ್ನ ಗಂಡನ ಪ್ರಾಣ ಉಳಿಸಿದ ಮಹಾತಾಯಿ ಪ್ರಾಣ ತೆಗೆಯೋದು ನನ್ನ ಗಂಡನಿಗೆ ಶ್ರೇಯಸ್ಸಲ್ಲ. ಇಲ್ಲ, ನಾನು ಇದನ್ನೆಲ್ಲ ತಡಿಲೇಬೇಕು. ಇದನ್ನೆಲ್ಲ ತಡಿಬೇಕು ಅಂದರೆ ಮಾವಯ್ಯ ಏನು ಮಾಡ್ತಿದ್ದಾರೆ, ಯಾಕೆ ಮಾಡ್ತಿದ್ದಾರೆ ಅಂತ ನಾನು ಜೋಗಿಯವ್ರಿಗೆ ಗೊತ್ತಾಗೋ ಹಾಗೆ ಮಾಡಬೇಕು. ಆ ಬ್ಲಡ್ ರಿಪೋರ್ಟಲ್ಲಿರೋದನ್ನೆಲ್ಲ ನಾನು ಜೋಗಿಯವ್ರ ಮುಂದೆ ಹೇಳಿದ್ರೆ ಅವ್ರು ನನ್ನ ಮೇಲೆ ಕೋಪ ಮಾಡಿಕೊಂಡು ನನ್ನ ಜೊತೆ ಮಾತು ಬಿಟ್ಟರು ಬಿಡ್ಬೋದು. ಆದರೆ ಅವ್ರ ಕೈಯಿಂದ ಆಗೋ ಅಪರಾಧ ಆದರೂ ತಪ್ಪಲಿ. ನಾನು ಸುಮ್ಮನೆ ಇದ್ದರೆ ಮುಂದೆ ಒಂದಿನ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಇಲ್ಲ, ಹಾಗೆ ಮಾತ್ರ ಆಗಬಾರ್ದು. ಜೋಗಿಯವರೇ, ಏನಾಯ್ತು? ಅಪ್ಪಯ್ಯ ಅದು ಯಾಕೆ ಹಿಂಗಾಯ್ತವನೋ ನಂಗೆ ಗೊತ್ತಾಯ್ತಾ ಇಲ್ಲ. ಸಿಂಹದ ಥರ ಗರ್ಜಿಸ್ತಾ ಇದ್ದ, ಬತ್ತ ಬತ್ತ ಪುಣ್ಯ ಕೋಟಿ ಥರ ಆಗೋಯ್ತವನೆ. ನಾನು ಹೇಳ್ತಾನೆ ಇವನಿ, ಅವಳು ನುಡ್ಸೋದ್ ಬೇಡ ಅಪ್ಪಯ್ಯ, ನಿನ್ ಪ್ರಾಣ ಕುತ್ತಂದವಳು ಬದುಕಿರಬಾರ್ದು ಅಂತ. ಆದ್ರೂ ಬೇಡ ಕಣ್ಲ, ಸಂಸ್ಬಿಡುವ ಅಂತವನೇ. ಯಾವ್ರಂತವನು ಅಮ್ಮಿಯವರೇ ನಮ್ಮ ಅಪ್ಪಯ್ಯ. ಶತ್ರುನಿ ಎದುರುಗಡೆ ಬಂದು ಸಾಯಿಸ್ತೀನಿ ಅಂದ್ರುವೆ ಬೇಡ ಬಿಟ್ಬಿಡು ಅಂತ ಪ್ರಾಣ ಭಿಕ್ಷೆ ಹಾಕಿ ಕಳ್ಸೋ ಅಂತವನ್ಗೆ ಇವ್ರುಗಳು ಹಿಂಗ್ ಮಾಡೋದ್ ಸರಿಯಾ ಹೇಳಿ? ನಿಮಗೊಂದು ಮುಖ್ಯವಾದ ವಿಷಯ ಹೇಳಬೇಕು. ಒಂದು ನಿಮಿಷ ಬಂದೆ. ಇದೇ ನಮ್ಮಿಯವರೇ, ನೀವು ಹಾಸ್ಪಿಟ್ಲಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾಗ ತುಂಬ ರಕ್ತ ಹೋಗಿದೆ, ರಕ್ತ ಬೇಕೇ ಬೇಕು, ಇಲ್ಲಾಂದ್ರೆ ನಿಮ್ಮನ್ನ ಉಳ್ಸೋಕ್ಕಾಗಲ್ಲ ಅಂತ ಡಾಕ್ಟ್ರು ಹೇಳಿದರು. ನಾವು ಕೂಡ ಗೊತ್ತಿರೋರಿಗೆಲ್ಲ ಫೋನ್ ಮಾಡಿ ವಿಚಾರಿಸ್ತಾ ಇದ್ವಿ, ಆದರೆ ಬ್ಲಡ್ ಎಲ್ಲೂ ಅರೇಂಜ್ ಆಗಲಿಲ್ಲ. ಡಾಕ್ಟ್ರು ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಆದರೆ ನಿಮ್ಮ ದೇಹಕ್ಕೆ ಬೇಕಾದ ರಕ್ತ ನಿಮ್ಮ ತಂದೆ ದೇಹದಲ್ಲೇ ಇತ್ತು. ಈ ರಿಪೋರ್ಟ್ ನೋಡಿ, ನಿಮ್ಮಿಬ್ರದ್ದು ಒಂದೇ ಬ್ಲಡ್ ಗ್ರೂಪ್. ನಾವೆಲ್ಲ ಅಷ್ಟು ಒದ್ದಾಡ್ತಾ ಇದ್ರು, ನಿಮ್ಮ ತಂದೆ ಯಾಕೆ ನಿಮಗೆ ರಕ್ತ ಕೊಡಕ್ ಮುಂದೆ ಬರಲಿಲ್ಲ? ಜೀವ ಹೋಗೋ ಸಂದರ್ಭ ಬಂದಾಗ್ಲೂ ನನ್ನ ರಕ್ತನೂ ಒಂದೇ ಆಗಿದ್ರೆ ಕೊಡ್ತಿದ್ದೆ ಅಂತ ಯಾಕೆ ನಾಟಕ ಮಾಡಿದ್ರು? ಆಮೇಲೆ ಅವರೇ ಯಾಕೆ ಸೇವೆ ಮಾಡೋ ಹಾಗೆ ತೋರಿಸ್ಕೊಂಡ್ರು? ಈ ಮುಖವಾಡದ ಹಿಂದೆ ಅದು ಯಾವ ಸತ್ಯ ಇದೆ? ಸುಳ್ಳಿನ ಸಾಮ್ರಾಜ್ಯ ಕಟ್ಟಿ ಅವ್ರು ಏನ್ ಸಾಧನೆ ಮಾಡಕ್ ಹೊರಟಿದ್ದಾರೆ? ಜೋಗಿಯವ್ರೆ, ನಾನು ತಾಳಿ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ಮಾವಯ್ಯ ಪ್ರೀತಿ ವಾತ್ಸಲ್ಯ ಅನ್ನೋ ಅಸ್ತ್ರ ಇಟ್ಕೊಂಡು ನಿಮ್ಮನ್ನ ನಂಬಿಸ್ತಿದ್ದಾರೆ. ಯಾವ್ದೋ ಆಟಕ್ಕೆ ನಿಮ್ಮನ್ನ ದಾಳವಾಗಿ ಬಳಸ್ಕೊಳಕ್ ನೋಡ್ತಿದ್ದಾರೆ.
ನಿಮಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ರಿಪೋರ್ಟ್ ಇಲ್ಲೇ ಇದೆ, ಅದನ್ನ ನೋಡಿ. ನಾನು ಯಾವುದನ್ನು ನೋಡಲ್ಲ, ನಾನು ಯಾರ ಮಾತು ಕೇಳಲ್ಲ. ನನ್ಗೆ ನಮ್ಮ ಅಪ್ಪಯ್ಯ ಏನು ಅಂತ ಸಂದ ಗೊತ್ತದೆ. ಆದ್ರೆ ಇದಕ್ಕೆಲ್ಲ ಈಗಲೇ ಒಂದು ತೀರ್ಮಾನ ಆಗೋಗ್ಬೇಕು. ಬನ್ನಿ ನನ್ನ ಜೊತೆ. ಜೋಗಿ ಅವ್ರಿಗೆ ಏನ್ ಮಾಡ್ತಿದ್ದೀರಾ ಬಿಡಿ. ಯಾಕೆ ಯಜಮಾನ್ರೆ ಈ ಪಾಟಿ ಕೈ ನೋವು ಮಾಡ್ಕೊಂಡು ಅಜ್ಜಿ ಹಾಕ್ಸ್ಕೊಳ್ಳೋದೇನಿತ್ತು? ನಿಮ್ಮ ಮಗನ್ಗೆ ನೀವು ತುಂಬಾ ಪ್ರೀತಿಸ್ತೀರಿ ಅಂತ ಗೊತ್ತಾಯ್ತದ ತಾನೆ? ನನ್ನ ಸಂಕ್ರ ಅಂದರೆ ನನಗೆ ಪಿರಾಣ. ಅವನಿಗೇನಾದರೂ ಹೊಸಿ ನೋವಾದರೆ ನನಗೆ ಜೀವ ಹೋದಂಗೆ ಆಯ್ತದೆ. ಅವನು ಯಾವಾಗಲೂ ನನ್ನ ಮೈ ಮನಸ್ಸಿನಾಗೇ ಇರಬೇಕು. ಅದಕ್ಕೆ ಈ ಅಜ್ಜೆ ಆದ್ರೂ ಇಷ್ಟೊಂದು ನೋವು ಪಟ್ಕೋಬೇಕಾ ಯಜಮಾನ್ರೆ? ಬೇಕು ಕಣವ್ವ, ಬೇಕು. ನನ್ನ ಮಗ ನನ್ನ ಮ್ಯಾಗೆ ಬೆಟ್ಟದಷ್ಟು ಪ್ರೀತಿ ಮಾಡ್ಕೊಂಡವನೇ. ಅವನ ಹೆಸರು ಹಾಕಿಸ್ಕೊಳಕ್ಕೆ ನಾನು ಇಷ್ಟು ನೋವು ತಡ್ಕೊಳ್ಳಾರೇನೆ. ಅಪ್ಪ ಮಗನ ಸಂಬಂಧ ಅಂದರೆ ಸುಮ್ಕೆ ಅಲ್ಲ ಕಣವ್ವ. ತಾಯಿ ಆದವಳು ತನ್ನ ಮಗಿನ ಸೆರಗಿನ ಮರೆಯಲ್ಲಿ ಸಾಕಿದ್ರೆ ತಂದೆ ಆದವನು ಅರ್ಕಲ್ ಕಿಂಡಿಯಿಂದ ಅದನ್ನು ನೋಡಿ ಬೆಳೆಸ್ತಾನೆ. ತಾನು ನೋಡ್ದಿದ್ದನ್ನ ತನ್ನ ಮಕ್ಕಳು ನೋಡಲಿ ಅಂತ ಹೆಗಲ ಮೇಲೆ ಕೂರಿಸ್ಕೊಂಡು ಮೆರೆಸ್ತಾನೆ. ಈ ಭೂಮಿ ಮ್ಯಾಗೆ ಅಪ್ಪ ಮಗನ ಸಂಬಂಧ ಎಷ್ಟೇ ಇದ್ರು ನಂದು ನನ್ನ ಮಗನ ಬಾಂಧವ್ಯ ಮೀರ್ಸಕ್ಕೆ ಆಗಕ್ಕಿಲ್ಲ ಕಣವ್ವ. ನನ್ನ ಮಗ ನನಗೋಸ್ಕರ ಜೀವ ಬೇಕಿದ್ರು ಕೊಡ್ತಾನೆ. ಆದರೆ ಅವನ ಕೈಗೆ ರಕ್ತ ಆಗಕ್ಕೆ ನಾನು ಬಿಡೋಕ್ಕಿಲ್ಲ. ಅವನಿಗೋಸ್ಕರ ಈ ಮೈನಾಗಿಂದ ಎಷ್ಟು ರಕ್ತ ಹೋದ್ರೂ ನಂಗೆ ಚಿಂತೆ ಇಲ್ಲ. ನನ್ನ ಮಗನ ಹೆಸರು ನನ್ನ ಜೀವ ಹೋಗಿ ನನ್ನ ದೇಹ ಮಣ್ಣಿಗೆ ಹೋಗೋ ಗಂಟ ನನ್ನ ಜೊತೆಗೇ ಇರಬೇಕು. ಅದೇ ನನ್ನ ಆಸೆ ಕಣವ್ವ. ನೀನು ಹಾಕವ್ವ, ಹಾಕು. ಎಂತ ಭಯಾನಕ ಕಲಾವಿದ್ರು ಇವರು. ಸತ್ಯನ ಸುಳ್ಳಿನ ಬಟ್ಟೆಯಲ್ಲೇ ಮುಚ್ಚಾಕ್ಬಿಡ್ತಾರೆ. ನನ್ನ ಮಗ ಸಂಕ್ರ ಅವನಲ್ಲ, ಅವನಿಗೆ ಹೊಸಿ ಮುಂಗೋಪ ಜಾಸ್ತಿ. ಅದು ಬಿಟ್ರೆ ಮನಸ್ಸು ಮಾತ್ರ ಎಳೆ ಕಂದನಾಗೆ. ಯಾರಿಗೆ ಕಷ್ಟ ಆದ್ರೂ ಮರ್ಗು ಹೋಯ್ತಾನೆ. ಆ ಕಷ್ಟ ನಮ್ದೇ ಅನ್ನೋ ಹಂಗೆ ಜೊತೆಗೆ ನಿಂತ್ಕೊಂತಾನೆ ಅಂತೀನಿ. ಅವನ ಬಗ್ಗೆ ಏನು ಹೇಳಿದ್ರು ಮುಗಿಯಕ್ಕಿಲ್ಲ. ಅದೇ ನನ್ನ ಮಗ ಸಂಕ್ರನ್ ಗುಣ. ನನ್ನ ಮಗನ ಹೆಸರನ್ನ ನನ್ನ ಜೊತೆ ಸೇರಿಸ್ತಿರೋ ನಿನಗೆ ನನ್ನ ಕೋಟಿ ಕೋಟಿ ನಮಸ್ಕಾರಮ್ಮ. ದಿನೇ ದಿನೇ ಗೌರಿ ಶಂಕರ